ಬೆಂಗಳೂರಿನಲ್ಲಿ ಹೆಚ್ಚಿನ ದರ ವಸೂಲಿ ಮಾಡಿದ್ರೆ ಆಟೋ ಚಾಲಕರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಆಟೋ ಚಾಲಕರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸರ್ಕಾರ. ನಿಗದಿ ಮಾಡಿರುವಂತಹ ದರಕ್ಕಿಂತ ಹೆಚ್ಚಿನ ಹಣ ಪಡೆಯುವಂತಿಲ್ಲ. ಬಾಯಿಗೆ ಬಂದಂಗೆ ರೇಟ್ ಕೇಳ್ತಾರಲ್ವಾ, ಬಾಯಿಗೆ ಬಂದಂಗೆ ಕೇಳ್ತಾರೆ. ಹಾಗಾಗಿ ಹುಷಾರಾಗಿ ಕೇಳ್ಬೇಕು. ಇನ್ಮೇಲೆ ನೀವೇನಾದ್ರೂ ಆಟೋ ಚಾಲಕರು ಮಿಸ್ ಮಾಡದೆ ಈ ಸ್ಟೋರಿ ನೋಡಿ. ಆಟೋ ಚಾಲಕರು ಮಿಸ್ ಮಾಡದೆ ಈ ಸ್ಟೋರಿ ನೋಡ್ಬೇಕು. ನಿಗದಿ ಎಷ್ಟು ಮಾಡಿರ್ತಾರಲ್ಲ ಅಷ್ಟು ಮಾತ್ರ ಹಣ ಕೇಳಬೇಕು. ಹೆಚ್ಚಾಗಿ ಹಣ ಕೇಳಿದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ. 2 ರಿಂದ 3 ಕಿಲೋಮೀಟರ್ಗೆ ಆಟೋ ಚಾಲಕರು 200 ರೂಪಾಯಿಂದ 300 ರೂಪಾಯಿ ಪಡಿತಾ ಇದ್ದಾರೆ. ಮೀಟರ್ ಇದ್ರೂ ಕೂಡ ಮೀಟರ್ ಹಾಕ್ತೆ ಹಣ ಕೇಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಸರ್ಕಾರ ನಿಗದಿಪಡಿಸಿರುವಂತಹ ದರಕ್ಕಿಂತ ಹೆಚ್ಚಿನ ವಸೂಲಿ ಮಾಡೋ ಹಾಗಿಲ್ಲ. ಸಾರಿಗೆ ಇಲಾಖೆಯಿಂದ ಬಂದಿದೆ ಆಟೋ ಚಾಲಕರಿಗೆ ನೋಟಿಸ್. ರಾಮಲಿಂಗಾರೆಡ್ಡಿ ಅವರು ಈ ಒಂದು ನೋಟಿಸ್ ಕೊಟ್ಟಿರುವಂತದ್ದು. ಹೆಚ್ಚಿನ ದರ ಏನಾದ್ರೂ ಕೇಳಿದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸರ್ಕಾರ ನಿಗದಿ ಮಾಡಿರುವಂತಹ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡ್ತಾ ಇದ್ದಾರೆ. ಅದೂ ಕೂಡ ವಿಶೇಷವಾಗಿ ಆಪ್ ಆಧಾರಿತ ಆಟೋಗಳೇನಿರುತ್ತಲ್ಲ, ಈ ನಮ್ಮ ಯಾತ್ರಿ ಆಪ್ ಇರಬಹುದು, ಓಲಾ ಊಬರ್ ಇರಬಹುದು, ಈ ಒಂದು ಆಪ್ಗಳಲ್ಲೇ ನಾವು ಆಟೋ ಬುಕ್ ಮಾಡಿದಾಗ ಹೆಚ್ಚಾಗಿ ಹಣ ಕೇಳ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳಿದೆ. ಹಾಗಾಗಿ ಆಟೋಗಳು ಯಾವುದೇ ರೀತಿ ಹೆಚ್ಚಾಗಿ ದುಡ್ಡೇನಾದ್ರೂ ಕೇಳಿದ್ರೆ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆದೇಶ ಕೊಟ್ಟಿದ್ದಾರೆ. ಪ್ರಯಾಣಿಕರಿಂದ ನಿಗದಿಕ್ಕಿಂತ ದರಕ್ಕಿಂತ ಹೆಚ್ಚಿನ ದರ ಬೇಡಿಕೆ ಇದೆ. ಹಾಗಾಗಿ ಹೆಚ್ಚಿನ ದರ ನೀಡಿದ್ದಲ್ಲಿ ಪ್ರಯಾಣವನ್ನ ಅಲ್ಲೇ ರದ್ದುಗೊಳಿಸಿ. ಅತಿ ಹೆಚ್ಚಿನ ದರ ವಸೂಲಿ ಮಾಡ್ತಿದ್ದಾರೆ. ಈ ಪ್ರಕರಣಗಳು ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಈ ರೀತಿ ಮಾಡಿದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಈಗಾಗಲೇ ಬಾಡಿಗೆಗೆ ನಿರಾಕರಣೆ, ಅಧಿಕ ಬಾಡಿಗೆಗೆ ಒತ್ತಾಯಿಸಿದ್ರೆ ಆಟೋ ಚಾಲಕರ ವಿರುದ್ಧ ಪ್ರಕರಣಗಳನ್ನ ಸಾರಿಗೆ ಇಲಾಖೆಯಲ್ಲಿ ದಾಖಲಾಗ್ತಾ ಇದೆ. ಆದರೂ ಸಹ ಸಾರ್ವಜನಿಕರಿಂದ ದೂರುಗಳು ಬರ್ತಾ ಇದೆ. ಈ ಪತ್ರದೊಂದಿಗೆ ನಿಗದಿತ ದರಕ್ಕಿಂತ ಹೆಚ್ಚು ದರ ವಸೂಲಿ ಮಾಡಿರುವ ದೂರುಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಕಳಿಸಿರುವಂತಹ ಮೊಬೈಲ್ ಸ್ಕ್ರೀನ್ ಶಾಟ್ ಪ್ರತಿಗಳನ್ನ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸಚಿವರು ಸೂಚಿಸಿದ್ದಾರೆ. ಸಾರ್ವಜನಿಕರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ.